ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಮಳೆ ಬಿಸಿಲಿರಲಿ ಸಿಹಿ ಕಹಿ ಇರಲಿ, ಆಸರೆಯಾಗುವ ವಚನದ ಸಮಯ. ಮಂಗಲ ಸೂತ್ರದೇ ಬಾಳಿನ ಪಟವು, ವಾಣಿಗೆ ಇರುವ ಪಯಣದ ಸಮಯ. ಅಗ್ನಿ ಸಾಕ್ಷಿಯಲ್ಲೀಗ ಅಂತರಂಗ ಮಿಲನ, ಚೆಲುವಿನ ತನದ ಸಮ್ಮೇಳನ. ಪಲ್ಲಕ್ಕಿ ಎಂದು ಹಾರುವ ಹಕ್ಕಿಯಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ಅಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ. ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಬಲಗಾಲ ನಿಟ್ಟು ಬಾಳಿಂದು ಒಳಗೆ ಬಂದಿದೆ. ಮನದಂಗಳದಲ್ಲಿ ಪ್ರೀತಿಯ ದೀಪ ಬೆಳಗಿದೆ. ಆಭರಣೈ ಆವೃತ ದಾಸ್ಯಾಮಿ ಷಷ್ಠವೇದವ್ಯಂ ಬ್ರಹ್ಮಲೋಕ ದಿಗೇಶಯಾಃ. ಇದು ಕನ್ಯಾದಾನ ಮಾಡಿದ ಪುಣ್ಯಫಲ ಸಿಗಬೇಕು. ಆ ಲಕ್ಷ್ಮೀನಾರಾಯಣ ಅನುಗ್ರಹ ಬೇಕು, ಮನೆ ದೇವರ ಅನುಗ್ರಹ ಬೇಕು, ಚೆನ್ನಾಗಿರ್ಬೇಕು. 3 ವರ್ಷ ಏನದು ಏನು ಯಾವ ರೀತಿಯಾಗಿರ್ತದೋ ಅದೇ ರೀತಿಯಾಗಿ ಸುಖವಾದ ಸಂಸಾರ ನಡೆಸಬೇಕು ಅಂತೇಳಿ ಕನ್ಯಾದಾನ ಮಾಡ್ತಿದ್ದೀರ. ಅದಕ್ಕೆ ಆಶೀರ್ವಾದ ಮಾಡಿದ್ದೀನಿ. ಸುಖಮಾನಂ ಭವದೇತಾಯ ಪುರುಷಸ್ಸವೇಂದ್ರಿಯ ಆಯುಷ್ಯೇಂದ್ರಿಯೇ. ಮಧ್ಯಕ್ಕೆ ಆಭರಣೈ ಆವೃತ ದಾಸ್ಯಾಮಿ. ಹೇಳಿ ನೀವು. ದಾಸ್ಯಾಮಿ ವಿಷ್ಣವೇ ಭವ್ಯಂ ಬ್ರಹ್ಮಲೋಕ ಓಂ ಜಯ ಕನ್ಯಾಂ ಕನಕದಂ ಧನ್ನಾ ಸರ್ವಾಭರಣಾಂ ದಾಸ್ಯಾಂ ವಿಷ್ಣುವರ್ಗಂ ಧಾನ ಶೋಮಹೋಸ್ತೋ ಸ್ವಸ್ತಿ ಅನುಗ್ರಂಥೋ ತಥಾಸ್ತೋ. ನಿಮ್ಮ ಅವ್ರ ಸೋದರ ಆಯ್ತಾ? ಹುಡುಗನವ್ರ ಮಾವ. ಹುಡುಗನವ್ರ ಮಾವ ಮಾತಾಡೆ. Hey guys, we are going for Saptapadi now. ಸಪ್ತಪದಿ ಶಾಸ್ತ್ರ ನಡೀತಿದೆ. ಸಪ್ತಪದಿ ತುಳಿತಾರೆ ನಮ್ಮ ಅಕ್ಕ ಫುಲ್ ಲೈಫ್ ಫಾರ್ ಎವರ್. ಓಂ ಶ್ರೀ ಏಕಪದೇ ವಿಷ್ಣುಸ್ವಾನೇದೋ. ವಂದನೆ ಜಯಮ್ಮ. ಏಕಪದೇ ವಿಷ್ಣುಸ್ವಾನೇದೋ, ಏಕಪದೇ ವಿಷ್ಣುಸ್ವಾನೇದೋ. ಒಂದನೇ ಹೆಜ್ಜೆ ನೀಡುತ್ತಾ ನೀನು ನಮ್ಮ ಮನೆಗೆ ಬಂದು ಅನ್ನಪೂರ್ಣೇಶ್ವರಿಯಾಗಿ ಭಾಗವತಿ. ಅನ್ನಪೂರ್ಣೇಶ್ವರಿ ಧಾನ್ಯಲಕ್ಷ್ಮಿಯಾಗಿ ಬಂದು ನಮ್ಮ ಮನೆಯನ್ನ ನೀನು ಅಭಿವೃದ್ಧಿಗೊಳಿಸು ಅಂತೇಳಿ ನಿಮ್ಮ ಯಜಮಾನರು ನಿಮ್ಗೆ ಹೇಳ್ತಾ ಇದ್ದಾರಮ್ಮ. ಒಂದನೇ ಹೆಜ್ಜೆ ನೀಡುತ್ತಾ ನಮ್ಮ ಮನೆಗೆ
ಅನ್ನಪೂರ್ಣೇಶ್ವರಿ ಧಾನ್ಯಲಕ್ಷ್ಮಿಯಾಗಿ ಬಾ ಸತಿ ಅಂತೇಳಿ ಕರೀತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಬಲವನ್ನು ವೃದ್ಧಿಗೊಳಿಸೋ, ಬಲ ಅಂದರೆ ಧೈರ್ಯವನ್ನು ತುಂಬಬೇಕು. ಯಾರಿಗೆ ಚಂದ್ರಭಾವಾನಭಾಂಶ ಎರಡು ಕೈ ಓಂ ಶ್ರೀ ದೇವತಾಭ್ಯೋ ಪುಷ್ಪಮಾಲಿಕಾನಿ ಸಮರ್ಪಯಾಮಿ ಧೂಮಾರ್ಘಾಪಯಾಮಿ ಧೂಪಾನಂತರಂ ಆದ್ದರಿಂದ ಆ ಅರುಂಧತಿ ನಕ್ಷತ್ರವನ್ನು ದರ್ಶನ ಮಾಡಿದಾಗ ನಿಮ್ಮ ದಾಂಪತ್ಯವೂ ಕೂಡ ಸುಖವಾಗಿರ್ತದೆ, ದೀರ್ಘ ಸುಮಂಗಲ ಯೋಗ ಇರ್ತದೆ, ನಿಮ್ಮ ದೋಷಗಳೆಲ್ಲ ಕೂಡ ನಿವಾರಣೆ ಆಗ್ತದೆ ಅಂತೇಳಿ ಆ ಅರುಂಧತಿ ನಕ್ಷತ್ರ ದರ್ಶನ ಮಾಡೋದು. ನಂತರ ಆ ಸೂರ್ಯನಿಗೆ ನಮಸ್ಕಾರ ಮಾಡಿ ಎರಡು ಕೈಯಿಂದ ಮಾಡಿ. ಹೇಳಿ ಅರುಂಧತಿ, ಇಲ್ಲಿ ಇಟ್ಕೋಬೇಕು ನೀವು ಕೆಳಗಡೆ. ಹಾಂ ಹೇಳಿ ಅರುಂಧತಿ ನಕ್ಷತ್ರವು ಗೋಚರವಾಯಿತ ಸಖಿ. ಏನಮ್ಮ ಕಾಣಿಸ್ತಾ ಇದೆಯಮ್ಮ? ಅಲ್ಲಿ ನೋಡಲ್ಲಿ ಅಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಎಲ್ಲ ಏನಿಲ್ಲ. ಬನ್ನಿ ಹಾಗೆ ನೀವು